ಶರಣಣ್ಣನವರು. ಶರಣೋ ಶರಣಾರ್ಥಿ. ಕ್ಷೇಮವೇ? ನಿಮ್ಮ ದಯೆಯಿಂದ ಕ್ಷೇಮವಾಗಿದ್ದೀನಿ. ನನ್ನ ದಯೆಯಲ್ಲ, ಕರುಣಾಮಯನಾದ ಸಂಗಮನಾಥನ ದಯೆ ಎಂದು ಹೇಳು. ನಮ್ಮ ಪಾಲಿಗೆ ನೀವೇ ಸಾಕ್ಷಾತ್ ಸಂಗಮನಾಥ. ಅಂತಹ ಮೂಢನಂಬಿಕೆ ಬೇಡ. ಎಲ್ಲರಲ್ಲೂ ಆ ಸಂಗಮನಾಥ ಶಿವನಿದ್ದಾನೆ. ನಮ್ಮ ಎಲ್ಲ ಕಾರ್ಯಗಳಲ್ಲೂ ಅವನು ಸಾಕ್ಷಿಯಾಗಿದ್ದಾನೆ. ಆ ಸಂಗಮನಾಥ ಶಿವನಿಗೆ ಪ್ರಿಯವಾಗುವಂತೆ ನಾವೆಲ್ಲ ನಡೆದುಕೊಂಡರಾಯಿತು. ಪ್ರಯತ್ನ ಮಾಡುತ್ತಿದ್ದೀನಿ ಅಣ್ಣ. ನಿಮ್ಮ ಮಹಾಮನೆಗೆ ಬರತೊಡಗಿದ ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ಅಣ್ಣ. ಹೌದು ಅಣ್ಣನವರೇ, ಈತನನ್ನು ಅನುಭವ ಮಂಟಪ ಗೋಷ್ಠಿಗಳಲ್ಲಿ ಒಂದೆರಡು ಬಾರಿ ಕಂಡ ನೆನಪಿದೆ. ಬಿಡುವಾದಾಗ ಬರುತ್ತಿರು. ನಿನಗೆ ಮಂಗಳವಾಗಲಿ. ಶರಣೋ ಶರಣಾರ್ಥಿ. ಅಪ್ಪಣ್ಣನವರೇ. ಅಣ್ಣನವರೇ, ಅನುಭವ ಮಂಟಪ. ಮಹಾಮನೆಯಲ್ಲಿ ಅಸಂಖ್ಯಾತ ಶರಣರು ಬರುತ್ತಿದ್ದಾರೆ. ಸರ್, ಕಾಳಮ್ಮನಲ್ಲವೇ ನಿನ್ನ ಹೆಸರು? ಈ ಬಡ ಮುದುಕಿಯ ಹೆಸರು ನೆನಪಿದೆಯೇ ಅಣ್ಣನವರೇ? ಯಾರು ಬಡವರು, ಯಾರು ಸಿರಿವಂತರು? ಭಕ್ತಿ ಇಲ್ಲದ ಬಡವ ನಾನು. ನಿಮಗಿಂತ ನಾನು ಹೇಗೆ ತಾನೇ ಸಿರಿವಂತನಾಗಬಲ್ಲೆ? ಜೀವನದ ಸಾವಿರಾರು ಅನುಭವಗಳಿಂದ ಶ್ರೀಮಂತವಾದ ಪರಿಪಕ್ವವಾದ ಜೀವ ನೀವು. ನಿಮ್ಮಂಥ ಮಹಾತಾಯಿಯ ಆಶೀರ್ವಾದ ನನಗೆ ಬೇಕು ಅಜ್ಜಿ. ವಯಸ್ಸಲ್ಲಿ ಮಾತ್ರ ನಾನು ಹಿರಿಯವಳು, ಉಳಿದಂತೆ ಎಲ್ಲದರಲ್ಲೂ ಹಿರಿಯರು ನೀವು. ನಿಮ್ಮ ಪ್ರೀತಿಯ ಕಣ್ಣಿಗೆ ನಾನು ದೊಡ್ಡವನಾಗಿ ಕಾಣುತ್ತಿರಬಹುದು, ಆದರೆ ನಾನು ಕಿರಿಯರಲ್ಲಿ ಕಿರಿಯ. ಆ ಶಿವ ನನ್ನ ಆಯಸ್ಸನ್ನೆಲ್ಲ ನಿಮಗೇ ಕೊಟ್ಟು ಕಾಪಾಡಲಿ. ಶರಣು ಶರಣಾರ್ಥಿ. ನಮಸ್ಕಾರ ಶಾಸ್ತ್ರಿಗಳೇ, ಆಗ್ಲೇ ಹೊರಟ್ಬಿಟ್ರೇನು? ದೇವಸ್ಥಾನದಲ್ಲಿ ಆಗ್ಲೇ ಭಕ್ತಾದಿಗಳು ಕಾಯ್ತಾ ಇರ್ತಾರಲ್ವೇ, ಹೋಗ್ಬೇಕಲ್ವೇ? ಬನ್ನಿ ಬನ್ನಿ, ನಾವು ಆ ಕಡೆ ಹೊರಟಿದ್ದೀವಿ. ಏನ್ ಶಾಸ್ತ್ರಿಗಳೇ? ಅಯ್ಯೋ ಗೊತ್ತ್ರಿ, ನಮ್ಮ ಅಗ್ರಹಾರದಲ್ಲಿ ಕೆಲವರು ಬಸವಣ್ಣನಿಗೆ ಬಹುಪರ ಹೇಳೋದಿಕ್ಕೆ ಆರಂಭಿಸಿದ್ದಾರೆ. ಅದು ನನಗೂ ಬಂದಿದೆ ಪಂಡಿತ್ರೆ. ಅಲ್ಲ, ನಮ್ಮ ಜನಗಳಿಗೆ ಏನಾಗಿದೆ ಅಂತ, ಆ ಬಸವಣ್ಣನಲ್ಲಿ ಅಂತ ವಿಶೇಷ ಏನಿದೆ ಅಂತ. ಜಾತಿ ಇಲ್ಲ, ಮೇಲಿಲ್ಲ, ಕೀಳಿಲ್ಲ ಅಂತ ಎಲ್ಲ ಕುಲಕರ್ಮ ಮಾಡಕ್ ಹೊರಟಿದಾನಲ್ಲ, ಅದೇ ವಿಶೇಷ. ನೂರಾರು ವರ್ಷಗಳಿಂದ ನಡೆದು ಬಂದಿರೋ ಸಂಪ್ರದಾಯನ ಬದಲಾಯಿಸ್ತೀನಿ ಅಂತ ಹೊರಟಿದಾನಲ್ಲ, ಅವನ್ ಎಷ್ಟು ಧೈರ್ಯ ಇರಬೇಕು. ಧೈರ್ಯ ಅಲ್ಲ ಶಾಸ್ತ್ರಿಗಳೇ, ಬಂಡತನ. ಊರ್ದನ ಕಾದು ತಾನೇ ದೊಡ್ಡ ಗೌಡ ಅನ್ಸ್ಕೊಳಕ್ಕೆ ಹೊರಟಿದ್ದಾನೆ. ರಾಜರಿಗಾದ್ರೂ ಸ್ವಲ್ಪ ವಿವೇಕ ಬೇಡವೆ? ಆ ಬಸವಣ್ಣನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಆ ಬಸವಣ್ಣ ಮಾಟ ಮಂತ್ರ ಕಲ್ತಿರ್ಬೇಕ್ರಿ. ಎಲ್ರು ತನ್ನ ಮಾತಿಂದ ಮರಳು ಮಾಡ್ತಾನೆ. ಮರಳಾಗೋ ಮಂದಿ ಇರೋವಾಗ ಮರಳು ಮಾಡೋ ಮಂದಿ ಇದ್ದೇ ಇರ್ತಾರೆ. ಶಾಸ್ತ್ರಿಗಳೇ, ನಡು ಬಗ್ಗಿಸಿ ನಡೀತಾ ಇದ್ದ ಜನ ಈಗ ನಮ್ಮ ಮುಂದೆ ತಲೆ ಎತ್ತಿ ಗರ್ವದಿಂದ ನಡೀತಾರಲ್ರಿ. ನಮ್ಮ ಮಾತು ಅಂದ್ರೆ ಬೆಲೆ ಇಲ್ಲಂಗಾಗೋಗಿದೆ. ಕಲ್ಯಾಣದ ಬೀದಿಗಳಲ್ಲಿ ಎಲ್ಲಿ ನೋಡಿದ್ರು ಆ ಶರಣರೇ ಕಾಣ್ತಾರೆ. ನನಗಂತೂ ಅವ್ರನ್ನ ಕಂಡ್ರೆ ಮೈಯೆಲ್ಲ ದಗದಗದಗ ಅಂತ ಉರ್ದೋಗುತ್ರಿ. ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂದಾಗಾಯ್ತು. ಹೌದ್ರಿ, ನಾವು ಹೀಗೆ ಇದ್ರೆ ಈ ಹಾಳು ಶರಣರು ನಮ್ಮನ್ನ ಕಲ್ಯಾಣದಿಂದಲೇ ಓಡಿಸ್ಬಿಡ್ತಾರೆ. ಏನೇ ಆದ್ರೂ ಅದಕ್ಕೆ ಅವಕಾಶ ಕೊಡಬಾರ್ದು. ಹೌದ್ರಿ, ಇದಕ್ಕೇನಾದ್ರೂ ಒಂದು ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಆ ಬಸವಣ್ಣನ ಕಲ್ಯಾಣದಿಂದ ಓಡಿಸ್ಬಿಟ್ರೆ
ಈ ಕೀಳು ಜನದ ಹಠಾಟೋಪ ನೆಗೆದು ಬಿದ್ದೋಗುತ್ತೆ. ಒಳ್ಳೆ ಉಪಾಯ ಕಣ್ರಿ. ನಾವು ಮೇಲ್ದರ್ಜೆಯವರೆಲ್ಲ ಸೇರಿ ಈ ವಿಷಯನ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಹಾಳಾದ ಕೀಳು ಜನನ ಬಹಿಷ್ಕಾರ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಕೆಲವು ಕೆಲಸಗಳಿಗೆ ನಾವೇ ಅವ್ರನ್ನ ಅವಲಂಬಿಸ್ಬೇಕಲ್ಲ. ಎಷ್ಟು ಅಹಂಕಾರ ಅಂತೀರಾ? ಮಡಿವಾಳ ಮಾಚ ಶರಣರ ಬಟ್ಟೆ ಮಾತ್ರ ಮಡಿ ಮಾಡ್ತಾನಂತೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಬಟ್ಟೆ ತೊಳಿಲಾರ್ದೆ ನನ್ನ ಮೇಲೆ ದಿನ ಹಾರಾಡ್ತಾರೆ. ಓ, ನಿಮ್ ಪರಿಸ್ಥಿತಿ ಎಷ್ಟೋ ಮೇಲ್ ಸ್ವಾಮಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಬಟ್ಟೆ ಬಗ್ಗೆ ಹಂಗೆ ಹೋಗಿತಾಳೆ. ಛೇ, ಈ ಬಸವಣ್ಣನಿಂದ ನಮ್ಮಂತವ್ರ ಮನೆಯೆಲ್ಲ ರಣರಂಗ ಆಗ್ಬಿಡುತ್ತೋ ಏನೋ. ಎಲ್ಲ ವೃತ್ತಿಯವರು ಹೀಗಾಗೋದ್ರೆ ನಮ್ ಗತಿ ಏನ್ರಿ? ಗತಿ ಏನ್ ಬಂತು? ನಮ್ ಕ್ಷೌರನ ನಾವೇ ಮಾಡ್ಕೋಬೇಕು, ನಮ್ಮ ಹೊಲದಲ್ಲಿ ನಾವೇ ಉಳ್ಕೋಬೇಕು, ನಮ್ಮ ಹೆಣನ ನಾವೇ ಸುಡ್ಬೇಕು. ಕರ್ಮ ಕರ್ಮ ರೀ ಕರ್ಮ. ಆಯ್ತೇನ್ರಿ ಅಳ್ತೆ ಬಂದೆ ಕಣೆ, ಹೋಗಿತಾ ಇದ್ದಾಳೆ. ನೋಡಿದಿರ ಅಪ್ಪಣ್ಣನವರೇ, ಆ ಪುರೋಹಿತ ವರ್ಗ ಬಸವಣ್ಣನವರ ಬಗ್ಗೆ, ಶರಣರ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದರು. ನಾಯಿ ಬೊಗಳಿದ್ರು ದೇವಲೋಕ ಹಾಳೆ. ಅವರು ಅಗೌರವದಿಂದ ಮಾತನಾಡಿದ್ರೆ ಅಣ್ಣನವರ ಮೈಲೆ ಕಡಿಮೆ ಆಗುವುದಿಲ್ಲ. ಇವರು ತಮಗೆ ತಾವೇ ಉತ್ತಮರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಮನಸ್ಸಿನ ತುಂಬ ವಿಷವನ್ನೇ ತುಂಬಿಕೊಂಡಿದ್ದಾರೆ. ಮಾತು ನಡವಳಿಕೆ ಯಾವುದರಲ್ಲೂ ಸಭ್ಯತೆ ಇಲ್ಲದ ಇವರನ್ನು ಉತ್ತಮರೆಂದು ಹೇಗೆ ತಾನೇ ಕರೆಯೋದು? ಅವರು ಉತ್ತಮರಲ್ಲ. ಉತ್ತಮರು ಅಂತ ಯಾಕೆ ಕರಿಬೇಕು? ಬೇರೆಯವರ ದೃಷ್ಟಿಯಲ್ಲಿ ಅವರು ಉತ್ತಮರಾಗಿರಬೇಕೇ ಹೊರತು ತಮಗ ತಾವೇ ಉತ್ತಮರು ಅಂದುಕೊಂಡ್ರೆ ಉತ್ತಮರಾಗಕ್ಕೆ ಸಾಧ್ಯವೇ ಇಲ್ಲ. ಅಣ್ಣಯ್ಯನವರೇ, ಹೌದು ಅಪ್ಪಣ್ಣನವರು. ಅದಕ್ಕೆ ತಾನೇ ಅಣ್ಣನವರು ಆಗಾಗ ಶರಣರಿಗೆ ಸಾರಿ ಸಾರಿ ಹೇಳ್ತಾನೇ ಇರ್ತಾರೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಮಾಡಿಕೊಂಡ್ರೇನೆ ಉತ್ತಮರಾಗಿ ಶಿವನಿಗೆ ಪ್ರಿಯರಾಗ್ತಾರೆ, ಹತ್ತಿರವಾಗ್ತಾರೆ ಅಂತ. ಅವರು ಅಸಹನೆಯ ಅಲ್ಪರು ಅಷ್ಟೇ. ಬಸವಣ್ಣನವರು ಎಂತಹ ಮಹಾನುಭಾವರು, ಎಂತಹ ಉದಾರಿಗಳು. ಇವರ ಬಗ್ಗೆ ಹಗುರವಾಗಿ ಮಾತನಾಡಲು ಇವರಿಗೆ ಮನಸ್ಸು ತಾನೇ ಹೇಗೆ ಬರುತ್ತದೆ? ಅದೇ ಶ್ರೇಷ್ಠರೆಂಬ ಭ್ರಮೆಯಲ್ಲಿ ಅವರಿಗೆ ಅಣ್ಣನವರ ಹಿರಿತನ ಅರ್ಥವಾಗುವುದಾದ್ರೂ ಹೇಗೆ? ಅಣ್ಣನವರು ಎನಗಿಂತ ಕಿರಿಯರಿಲ್ಲ ಎಂದರು. ಹಿರಿಯರಿಗಿಂತ ಹಿರಿಯರಾದ ಇವರು ಕಿರಿಯರಿಗಿಂತ ಕಿರಿಯರೇ ಸರಿ, ಆದರೂ ತಾವೇ ಉತ್ತಮರೆಂದು ಬೀಗುತ್ತಾ ನಡೆಯುತ್ತಾರೆ. ಅವರು ತಮ್ಮ ಭ್ರಮೆಯ ಮಾಯಾಲೋಕದಿಂದ ಹೊರಗೆ ಬಂದಾಗ ಮಾತ್ರ ಅಣ್ಣನವರ ಹಿರಿತನ ದಿಗ್ಬಂಧುವನ್ನು. ಆದರೆ ಅವರು ಆ ಭ್ರಮೆಯಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಅವರು ತಮ್ಮ ಭ್ರಮೆಯ ಮಾಯಾಲೋಕದಲ್ಲಿ ಆನಂದ ಪಡಲು ಅಂದರು. ಆದರೆ ಅಣ್ಣನವರಿಗೆ ಶರಣರಿಗೆ ಅವಮಾನ ಮಾಡುವಂತೆ ನಡೆದುಕೊಳ್ಳುವುದನ್ನು, ಕೀಳು ಮಾತುಗಳಲ್ಲಿ ಆಡುವುದನ್ನು ಮಾತ್ರ ಸಹಿಸುತ್ತಾರೆ. ಅಷ್ಟಕ್ಕೆ ನಿಂತರೆ ಚಿಂತೆ ಇಲ್ಲ ಅಪ್ಪಣ್ಣನವರೇ, ಆದರೆ ಶರಣರಿಗೆ ಕೇಡು ಮಾಡಲು ಪ್ರಯತ್ನ ಪಟ್ಟರೆ ಬಹಳ ಕಷ್ಟ. ಅದಕ್ಕೂ ನಾವು ಸಿದ್ಧರಾಗಿರಬೇಕು. ದೃಢ ನಿಶ್ಚಯದಿಂದ ಎದುರಿಸಬೇಕಾಗುತ್ತೆ. ಕರುಣಾಳು ಬಸವಣ್ಣನವರು ದೀನಬಂಧು. ಈ ಬೆಳವಣಿಗೆಯನ್ನು ಅವರು ಸಹಿಸುವುದಿಲ್ಲ, ಬಹಳ ನೊಂದುಕೊಳ್ಳುತ್ತಾರೆ. ಮನುಷ್ಯರು ಮನುಷ್ಯರಾಗಿ ಶಾಂತಿಯಿಂದ ಸಹಬಾಳ್ವೆ ನಡೆಸಬೇಕೆಂಬುದೇ ಆ ಪುಣ್ಯಾತ್ಮನ ಕನಸು. ಈ ಪಾಪಿಗಳು ಅದನ್ನು ಸಹಿಸುವುದಿಲ್ಲ. ಸಾತ್ವಿಕರ ಬಾಯಲ್ಲಿ ಇಂಥ ಕಠಿಣ ಮಾತುಗಳು ಶೋಭಿಸುವುದಿಲ್ಲ. ಏನು ಮಾಡಲಿ ಅಪ್ಪಣ್ಣನವರೇ? ಈ ಉತ್ತಮರ ಕುಹಕ ಕುಚೇಷ್ಟಗಳನ್ನು ಕಂಡರೆ ಸಿಟ್ಟು ಕೆರಳುತ್ತದೆ. ಕೋಪ ವಿವೇಕವನ್ನು ಮುಚ್ಚುತ್ತದೆ ಎಂದು ಆಗಾಗ ಅಣ್ಣನವರು ಹೇಳುವುದನ್ನು ನೆನಪಿಸಿಕೊಳ್ಳಿ. ಎಂಥ ಪ್ರಸಂಗ ಬಂದರೂ ಸಾತ್ವಿಕ ಶಕ್ತಿಯಿಂದಲೇ ಎದುರಿಸಬೇಕಾಗುತ್ತದೆ. ಶರಣರು ಎದುರಿಸುತ್ತಾರೆ. ನಿಮ್ಮ ಮಾತು ನಿಜ ಅಪ್ಪಣ್ಣನವರೇ, ಆದರೆ ನೀವು ಹೇಳಿದಂತೆ ಎಲ್ಲ ಶರಣರು ಅಷ್ಟೊಂದು ಸಾತ್ವಿಕರಲ್ಲ. ನಮ್ಮ ಮಡಿವಾಳ ಮಾಚಯ್ಯನವರನ್ನು ನೋಡಿ ಕೆರಳಿ ನುಡಿಯುತ್ತಾರೆ, ನಿಂದಿಸಿದವರ ಎದುರಿನಲ್ಲೇ ಮುಖದ ನೀರಿಳಿಸುತ್ತಾರೆ. ಯಾಕೆಂದರೆ ಅವರು ಉತ್ತಮರು, ನೀರು ಇಳಿಸುತ್ತಾರೆ. ಅದಕ್ಕೆ
ಶರಣು ಶಿವನಾಗಿ ಮೈನವರೇ. ಶರಣು ಶರಣಾರ್ಥಿ. ಬಾ ಶರಣ, ಕುಳಿತುಕೋ. ಏನು ಗೋಷ್ಠಿಯಲ್ಲಿ 2 ದಿನದಿಂದ ಕಾಣಲೇ ಇಲ್ಲವಲ್ಲ? ಅದು ಊರಿನ ಕಡೆ ಹೋಗಿದ್ದೆ, ಅದಕ್ಕೆ ಬರಲಿಲ್ಲ. ಬಾಯಾರಿಕೆಗೆ ಏನಾದರೂ ತರಲೆ? ಬೇಡ ಬೇಡ, ಮಹಾಮನೆಯಲ್ಲಿ ಪ್ರಸಾದ ಮಾಡ್ಕೊಂಡು ಬಂದೆ. ಅದು ನಿಜ. ಮಹಾಮನೆಗೆ ಹೋದವರು ಯಾರು ಪ್ರಸಾದ ಸ್ವೀಕರಿಸದೆ ಹೊರಬರುವಂತಿಲ್ಲ ಬಿಡು. ಹೌದು ಶಿವನಾಗಿ ಮೈನವರೇ, ಅಲ್ಲಿ ಯಾವುದೇ ತಾರತಮ್ಯವಲ್ಲದೆ ಎಲ್ಲರಿಗೂ ಒಂದೇ ಬಗೆಯ ಸ್ವಾಗತ, ಒಂದೇ ಬಗೆಯ ಆತಿಥ್ಯ. ಅದು ನಿಜ. ನಮ್ಮಂಥ ಅಸ್ಪೃಶ್ಯರು ಹೀಗೆ ಸ್ವಾಭಿಮಾನದಿಂದ ಬದುಕುವ ಕಲ್ಪನೆಯನ್ನಾದರೂ ಮಾಡಲು ಸಾಧ್ಯವಾಗುತ್ತಿತ್ತೆ? ಹೌದು ನಾಗಿಮಯ್ಯನವರೇ, ಪ್ರಾಣಿಗಳ ಹಾಗೆ ಬದುಕುತ್ತಿದ್ದವರಿಗೆ ಬದುಕುವ ರೀತಿಯನ್ನು ಅಣ್ಣನವರು ಹೇಳಿಕೊಟ್ಟರು. ನಡೆ ನುಡಿಗಳನ್ನು ಸುಧಾರಿಸಿಕೊಳ್ಳಲು ಸಹಾಯ ಮಾಡಿದ್ದರು. ಸ್ವಚ್ಛತೆಯ ಮಹತ್ವವನ್ನು ಹೇಳಿಕೊಟ್ಟರು. ಆದರೆ ಕೆಲವರು ಅಣ್ಣನವರನ್ನು ನಂಬಿಸಿ ಅವರಿಂದ ದೀಕ್ಷೆ ಪಡೆದು ಮತ್ತೆ ತಮ್ಮ ಹಳೆಯ ಚಾಳಿಗೆ ಶರಣಾಗಿ ಅಣ್ಣನವರ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ. ಅದು ಮಾತ್ರ ಅಕ್ಷಮ್ಯ ಅಪರಾಧ. ಅದಕ್ಕೆ ಆ ಮಾರಪ್ಪನೇ ಇತ್ತೀಚಿನ ಉದಾಹರಣೆ. ಆ ದಿನ ಅಣ್ಣನವರ ಮುಖದಲ್ಲಿ ಸಂಕಟವನ್ನು ಕಂಡು ಆ ಮಾರಪ್ಪನನ್ನ ಕೊಂದು ಬಿಡಬೇಕೆಂದಷ್ಟು ಕೋಪ ಬಂದಿತ್ತು ನನಗೆ. ಎಲ್ಲ ನೋವನ್ನು ತಾವು ಅನುಭವಿಸಿದರು. ಎಲ್ಲರನ್ನೂ ಕ್ಷಮಿಸುವ ದಯಾವಂತರು ನಮ್ಮ ಅಣ್ಣನವರು. ಆದರೆ ಇದು ಆ ಸಂಪ್ರದಾಯವಾದಿಗಳ ಕುಹುಕಕ್ಕೆ ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ. ಹೌದು ಶರಣ. ಮೊದಲೇ ಶರಣರನ್ನು ಕಂಡರೆ ಅಸಹನೆಯಿಂದ ಕುದಿಯುವ ಅವರು ಇಂತಹ ಅವಕಾಶ ಸಿಕ್ಕಾಗ ಬಿಟ್ಟಾರೆಯೇ? ನಾಯಿಬಾಲ ನೆಟ್ಟಿಗೆ ಮಾಡೋ ವ್ಯರ್ಥದ ಕೆಲಸ ಮಾಡ್ತಾ ಇದ್ದಾನೆ ಬಸವಣ್ಣ ಅಂತ ಅಣಕಿಸಿ ಮಾತಾಡ್ತಾ ಇದ್ದಾರೆ. ಪಾಪ ಮಾಡಿ ಕೀಳು ಕುಲದಲ್ಲಿ ಹುಟ್ಟಿರೋ ಜನನ ಉತ್ತಮ ಕುಲವನ್ನಾಗಿ ಮಾಡೋ ಪ್ರಯತ್ನ ಕಾಗೆನ ಬೆಳ್ಳಿಗೆ ಮಾಡ್ದಾಗೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಇಂತಹ ವಿಷಯ ಕಂಡರೆ ಅವರಿಗೆ ಹಾಲು ಕುಡಿದಷ್ಟು ಸಂತೋಷ. ಯಾಕೆಂದರೆ ಅಣ್ಣನವರ ಪ್ರಯತ್ನಕ್ಕೆ ಸೋಲಾಗಲಿ, ಮತ್ತೆ ತಮ್ಮ ಆಟಾಟೋಪ ಮುಂದುವರಿಯಲಿ ಎಂಬುದೇ ಅವರ ಆಸೆ. ಅವರನ್ನು ಎಷ್ಟೇ ದ್ವೇಷಿಸಿದರೂ ಅಣ್ಣನವರು ಯಾರನ್ನೂ ಅಗೌರವದಿಂದ ಕಂಡಿಲ್ಲ, ಎಂದಿಗೂ ಯಾರನ್ನೂ ನಿಂದಿಸಲಿಲ್ಲ. ಕೇವಲ ಅಭಿಪ್ರಾಯ ಭೇದವೇ ಹೊರತು ವ್ಯಕ್ತಿಗತವಾಗಿ ಯಾರನ್ನೂ ದೂರವಿಟ್ಟಿಲ್ಲ. ಆ ಉದಾರ ಗುಣವನ್ನು ಗೌರವಿಸುವಷ್ಟು ಕನಿಷ್ಠ ಸಭ್ಯತೆಯೂ ಅವರಲ್ಲಿಲ್ಲ. ಮಾತಿನಲ್ಲೇ ನಾಗರಿಕತೆ ಇಲ್ಲದಿರುವವರಿಗೆ ಸಭ್ಯತೆ ಎಲ್ಲಿಂದ ಬರುತ್ತದೆ? ತಾವೇ ಉತ್ತಮರೆಂಬ ಅಹಂಕಾರದ ಗಿರಿಯನ್ನೇರಿ ಕುಳಿತ ಅವರಿಗೆ ತಮ್ಮ ಸಣ್ಣತನ ಕಾಣುವುದೇ ಇಲ್ಲ. ಆ ಶ್ರೀಧರ ಪಂಡಿತ ಮತ್ತೆ ಪಶುಪತಿ ಶಾಸ್ತ್ರಿ ಯಾವಾಗ ಕಂಡರೂ ತಮ್ಮ ಕೊಂಕು ಮಾತುಗಳನ್ನು ಬಿಡುವುದೇ ಇಲ್ಲ. ಶರಣರು ನುಡಿದರೆ ಮುತ್ತಿನ ಹಾರ, ಇವರು ನುಡಿದರೆ ಕತ್ತೆಯ ಅರಚು ಅಷ್ಟೇ. ಬನ್ನಿ ಶರಣರೇ, ನಮ್ಮ ಕಾಯಕವನ್ನು ಮುಂದುವರಿಸೋಣ. ಶರಣು ನಾಗಿಮಯ್ಯನವರೇ. ಶರಣಾರ್ಥಿ. ಓ, ಹರಳಯ್ಯನವರು, ಅಪ್ಪಣ್ಣನವರು, ಶರಣು. ಶರಣು ಶರಣಾರ್ಥಿ. ಬನ್ನಿ, ಕುಳಿತುಕೊಳ್ಳಿ. ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿಸುವ ನೀವು ಶರಣ ವಿರೋಧಿಗಳನ್ನು ಕಂಡರೆ ಸಿಡಿದು ಬೀಳುತ್ತೀರೆಂಬ ನಂಬಿಕೆಯೇ ಬರುವುದಿಲ್ಲ. ಎಲ್ಲ ಮಾನವರು ತಮ್ಮ ಸಹ ಮಾನವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕೆಂದು ಅಣ್ಣನವರು ಹೇಳಿಲ್ಲವೇ? ಕೇಡಿಲ್ಲದಿದ್ದೊಡನ್ ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯರೆ ಮಾಳ್ಬನೇ ನಮ್ಮ ಕೂಡಲ ಸಂಗಮ ದೇವನು ಎಂದು ಅಣ್ಣನವರು ತಮ್ಮ ವಚನದಲ್ಲಿ ಹೇಳಿಲ್ಲವೇ? ಹೌದು, ಒಳ್ಳೆಯ ಮಾತನಾಡಿದ್ರೆ ಯಾರಿಗಂಟು ಹೋಗುವುದಿಲ್ಲ ಮಾಚಯ್ಯನವರೇ. ಅದು ಮನುಷ್ಯರಾದವರ ಪ್ರಾಥಮಿಕ ನಡವಳಿಕೆ. ಪ್ರೀತಿಯ ಮಾತನಾಡದವರು ಎಂದೂ ಮನುಷ್ಯರಾಗುವುದಿಲ್ಲ. ಹೌದು ಹರಳಯ್ಯನವರೇ, ಆ ಶ್ರೀಧರ ಪಂಡಿತ ಪಶುಪತಿ ಶಾಸ್ತ್ರಿಗಳು ವೇದ ಪುರಾಣ ಶಾಸ್ತ್ರಗಳನ್ನು ಓದಿದ ಮಹಾವಿದ್ವಾಂಸರು. ಏನು ಪ್ರಯೋಜನ? ಆದರೆ ಅವರ ಮಾತಿನಲ್ಲಿ ನಡವಳಿಕೆಯಲ್ಲಿ ಯಾವ ಸಜ್ಜನತೆಯೂ ಇಲ್ಲ. ಅಂದ ಮೇಲೆ ಅವರ ಓದು ಅಧ್ಯಯನ ಎಲ್ಲ ವ್ಯರ್ಥವೆಂದೇ ಅರ್ಥ. ವೇದ ಎಂಬುದು ಓದಿನ ಮಾತು, ಪುರಾಣ ಎಂಬುದು ಪುಂಡರ ಗೋಷ್ಠಿ, ತರ್ಕ ಎಂಬುದು
ತೊಗರಹರಟೆ ಎಂದು ಪ್ರಭುದೇವರು ಹೇಳಿಲ್ಲವೇ? ಪಂಡಿತರು ಹಾಗೂ ಶಾಸ್ತ್ರಿಗಳು ನಿಮ್ಮ ಬಗ್ಗೆ ಬಹಳ ಗುಣಗಾನ ಮಾಡುತ್ತಿದ್ದರು. ಯಾವಾಗ? ಈಗ ತಾನೆ ಅವರು ನಿಮ್ಮ ಬಗ್ಗೆ ಮಾತನಾಡ್ತಿದ್ದನ್ನು ಕೇಳಿಸ್ಕೊಂಡು ಇಲ್ಲಿಗೆ ಬಂದ್ವಿ ನಾವು. ಹಾಳಾದ ಕೀಳು ಜನನ ಬಹಿಷ್ಕಾರ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಕೆಲವು ಕೆಲಸಗಳಿಗೆ ನಾವೇ ಅವ್ರನ್ನ ಅವಲಂಬಿಸ್ಬೇಕಲ್ಲ. ಎಷ್ಟು ಅಹಂಕಾರ ಅಂತೀರಾ? ಮಡಿವಾಳ ಮಾಚ ಶರಣರ ಬಟ್ಟೆ ಮಾತ್ರ ಮಡಿ ಮಾಡ್ತಾವಂತೆ. ಸ್ವಾಮಿ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಬಟ್ಟೆ ತೊಳಿಲಾದ್ರೆ ನನ್ನ ಮೇಲೆ ದಿನ ಹಾರಾಡ್ತಾರೆ. ಓ, ನಿಮ್ಮ ಪರಿಸ್ಥಿತಿ ಎಷ್ಟೋ ಮೇಲ್ ಸ್ವಾಮಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಬಟ್ಟೆ ಬಗ್ದು ಹಂಗೆ ಹೋಗಿತಾಳೆ. ಅವರು ಏನೇ ಮಾತನಾಡಿಕೊಂಡ್ರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಾ, ನೀವು ಶರಣರ ವಸ್ತ್ರಗಳನ್ನು ಮಾತ್ರ ಮಡಿ ಮಾಡುತ್ತೀರೆಂದು ಪ್ರತಿಜ್ಞೆ ಮಾಡಿರುವುದನ್ನು ಅವರು ಆಡಿಕೊಳ್ಳುತ್ತಿದ್ದರು. ಯಾರು ಏನೇ ಹೇಳಿಕೊಂಡ್ರೂ ನನಗೇನು. ನನ್ನ ನಿರ್ಧಾರ ನನ್ನದು. ನನ್ನ ಸ್ವಾಭಿಮಾನವನ್ನು ನಾನು ಯಾರಿಗೂ ಮಾರಿಕೊಂಡಿಲ್ಲ. ನಿಮ್ಮ ಹಾಗೆ ಬೇರೆ ಮಡಿವಾಳರು ಆ ಉತ್ತಮರ ವಸ್ತ್ರವನ್ನು ಮಡಿ ಮಾಡೋದಕ್ಕೆ ನಿರಾಕರಿಸ್ತಿದ್ದಾರೆ. ಈ ವಿಷಯವಾಗಿ ಅವರ ಮನೆಯೇ ರಣರಂಗವಾಗಿದೆ ಎಂದು ಕೂಡ ಆಡಿಕೊಳ್ಳುತ್ತಿದ್ದರು. ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡೋದನ್ನ ಅವರು ಕಲೀಲಿ ಹರಳೆಯನವರೇ. ಅವರಿಗೆ ಶರಣರನ್ನು ಟೀಕೆ ಮಾಡುವುದಕ್ಕೆ ಬಿಡುವಿಲ್ಲ. ಇದನ್ನೆಲ್ಲ ಕಲಿಯೋದಕ್ಕೆ ಬಿಡುವೆಲ್ಲಿದೆ ಮಾಚಯ್ಯನವರೇ? ಎಂದಾದರೂ ಒಮ್ಮೆ ಕಲಿಯಲೇಬೇಕು ಅಪ್ಪಣ್ಣನವರೇ. ಸೇವೆ ಮಾಡೋರೇ ಇಲ್ಲದಾಗಾದ್ರೆ ಎಲ್ಲರೂ ಕಾಯಕ ಮಾಡಲೇಬೇಕು. ಇಲ್ದಿದ್ರೆ ಇವರಿಗೆಲ್ಲ ಕೈಲಾಸವಿಲ್ಲ, ಕೇವಲ ನರಕ. ಖಂಡಿತ ನಡೆಯಿರಿ. ಬಹಳ ಸಂತೋಷವಾಗುತ್ತಿದೆ ಬಸವಣ್ಣ. ನೀವು ಯಾವ ವಿಷಯದ ಬಗ್ಗೆ ಮಾತನಾಡುತ್ತೀರಿ ಪ್ರಭುದೇವರೇ? ಈ ಮಹಾಮನೆ, ಕಲ್ಯಾಣ ಎಲ್ಲವೂ ನನ್ನ ದೃಷ್ಟಿಯಲ್ಲಿ ಕೈಲಾಸದಂತೆ ಭಾಸವಾಗುತ್ತಿದೆ. ಎಲ್ಲಿ ನೋಡಿದರೂ ಲಿಂಗ, ವಿಭೂತಿ ಧರಿಸಿದ ಶಿವಸ್ವರೂಪಿಗಳಾದ ಶರಣರಿಂದ ಈ ಧರೆಯೇ ಪಾವನವಾದಂತೆ ಭಾಸವಾಗುತ್ತಿದೆ. ಅದೇ ನನ್ನ ಮಹದಾಸೆ ಪ್ರಭುದೇವರೇ. ಧರೆಯೇ ಕೈಲಾಸವಾಗಬೇಕು. ಎಲ್ಲ ಮಾನವರು ಶಿವಶರಣರಾಗಬೇಕು. ಎಲ್ಲ ಕಡೆ ಶಿವನಾಮ ಸಂಕೀರ್ತನೆ ಕೇಳುತ್ತಿರಬೇಕು. ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಿ ದ್ವೇಷ, ಅಸೂಯೆ, ಅಲ್ಪತನ, ಸ್ವಾರ್ಥತೆಗಳನ್ನೆಲ್ಲ ಬಿಟ್ಟು ಸಜ್ಜನರಾಗಿ ಬದುಕಬೇಕು. ಆ ಕನಸು ನನಸಾಗಬೇಕು ಅಂತ ನನ್ನ ಆಸೆ. ನಿನ್ನ ಸದಾಶಯವನ್ನು ನಾನು ಪ್ರಶಂಸೆ ಮಾಡುತ್ತೇನೆ ಬಸವಣ್ಣ. ಆದರೆ ಈ ಆತುರ ಸರಿಯಲ್ಲವೇನು ಎಂದು ನನಗೆ ಸಂದೇಹ ಉಂಟಾಗುತ್ತಿದೆ. ಏಕೆ ಪ್ರಭುದೇವರೇ, ಇಂತಹ ಸಂದೇಹವೇಕೆ ಬಂತು? ಬಸವಣ್ಣನವರೇ, ಈ ಮಹಾಮನೆಯ ಸಂಭ್ರಮ, ಅನುಭವ ಮಂಟಪದ ಹೂಗುತ್ತಿಯ ಸೊಬಗು ಅದ್ಭುತ. ನಿನ್ನೆಯವರೆಗೂ ಅಂಬಿಗ, ಮಡಿವಾಳ, ಅಸ್ಪೃಶ್ಯರೆಂದು ಕಡೆಗಣಿಸಲ್ಪಟ್ಟವರೆಲ್ಲ ಇಂದು ಶಿವಶರಣರು ಎಂದು ಗೌರವದಿಂದ ಕರೆಸಿಕೊಳ್ಳುತ್ತಿದ್ದಾರೆ. ಈ ಸಾಧನೆ ಸಾಮಾನ್ಯವಾದದ್ದಲ್ಲ ಬಸವಣ್ಣ. ಅಂದ ಮೇಲೆ ಇನ್ನೂ ಸಂದೇಹವೇಕೆ ಪ್ರಭುದೇವರೇ? ಜಿಡ್ಡುಗಟ್ಟಿದ ಈ ಸಮಾಜವನ್ನು ಅಷ್ಟು ಬೇಗನೆ ಸುಧಾರಿಸಲು ಸಾಧ್ಯವಿಲ್ಲ. ಅದಕ್ಕೆ ಸ್ವಲ್ಪ ಸಾವಧಾನವಾಗಿ ಸಮಯ ತೆಗೆದುಕೊಂಡು ಮಾಡುವ ಕಾರ್ಯವದು. ನಿಮ್ಮ ಹೆಂಡತಿ ಕೈಯಲ್ಲಿ ಆ ಪರಮಾತ್ಮ ಅದೇನ್ ಹದ ಇಟ್ಟಿದ್ದಾನೋ, ತಿಂಡಿ ಕರಿಯೋದ್ರಲ್ಲೂ ಒಂಥರ ಜಾಣ್ತಾನೆ ಇದೆ. ಚಕ್ಲಿ ಹಲ್ಲಿ ತಾಕ್ತಿದ್ದಾಗೆ ಅದ್ರ ಹದ ಗೊತ್ತಾಗೋಗುತ್ತೆ. ಯಾಕ್ರಿ ಪಂಡಿತ್ರೆ, ಮುಖ ಕರೆದ್ ತಿಂಡಿ ತಿಂದು ಸಂತೋಷ ಇಲ್ಲದೆ ಹೊಟ್ಟೆನೇನೋ ಸಂಕಟ ಆಗಿರೋ ಹಾಗೆ ಗಂಟು ಹಾಕೊಂಡಿದ್ದೀರಿ. ಸುಧಾರಕನಂತೆ ಸುಧಾರಕ? ಯಾವ ಸೀಮೆ ಸುಧಾರಕ ರೀ? ಯಾಕ್ರಿ ಪಂಡಿತ್ರೆ ಈ ರೌದ್ರಾವತಾರ? ಮತ್ತಿನ್ನೇನ್ರಿ, ಮೈಯೆಲ್ಲ ಉರಿಯುತ್ತೆ. ಮೈಯೆಲ್ಲ ಉರಿಯುತ್ತೆ? ಈ ನಿಮ್ಮ ಮೈಯೆಲ್ಲ ಉರಿಯೋದಿಕ್ಕೆ ಕಾರಣೀಭೂತರು ಯಾರು? ಯಾರ ವಿಷಯ ಮಾತಾಡ್ತಾ ಇದ್ದೀರಿ? ಇನ್ಯಾರು? ಆ ಬಸವಣ್ಣನ ವಿಷಯ. ಅದ ನಿಜ ಕಣ್ರಿ. ಹಗಲು ರಾತ್ರಿ ಅವನ ವಿಷಯನೇ ಯೋಚನೆ ಮಾಡೋ ಹಾಗೆ
ಅಲ್ರಿ, ಕೀಳು ಕುಲದವರಿಗೆ ಲಿಂಗ ಕಟ್ಟಿದ ತಕ್ಷಣ ಉತ್ತಮರಾಗ್ಬಿಡ್ತಾರ? ನಾಯಿಗೆ ಲಿಂಗ ಕಟ್ಟದ ಹಾಗೆ. ಅವರು ಉತ್ತಮರಾಗೋದ್ರಿಂದ ಈತನಿಗೇನ್ ಪ್ರಯೋಜನ? ಈತ ತನ್ಪಾಡಕ್ ತಾನು ಇರ್ಬಾರ್ದೆ? ಯಾರಿಗ್ ಗೊತ್ತ್ರಿ, ಕೀಳು ಜನರ ಬೆಂಬಲದಿಂದ ಮುಂದೆ ರಾಜಸಿಂಹಾಸನವನ್ನ ಆಕ್ರಮಿಸೋ ಯೋಚನೆ ಇರಬಹುದು. ಹೌದು, ಇದು ನನಗೆ ಹೊಳಿನೇ ಇಲ್ವಲ್ಲ. ಬಸವಣ್ಣ ಬರ್ತಾ ಇದ್ದಾನೆ, ಮಾತಾಡಿ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ಕೈ ಚಳಕ ಚಕ್ಲಿ ಮಾಡೋದ್ರಲ್ಲಿ ನೋಡ್ರಿ ಹೇಗೆ ಗುಂಡು ಗುಂಡ ಆಗಿದೆ. ಏನಾದ್ರು ವ್ಯತ್ಯಾಸ ಇದೆಯಾ? ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಇದೆಯಾ? ಹಾಗೆ ನಾನು ಗಾತ್ರವಾಗೇ ಇದ್ದೀನಿ. ಇದನ್ನೇ ನಾನು ಹೇಳಿದ್ದು. ಪಂಡಿತರಿಗೂ ಶಾಸ್ತ್ರಿಗಳಿಗೂ ಶರಣು. ಸೂತ್ರ ಇದೆಯಲ್ಲ, ಅದು ಏನು ಹೇಳಿದೆ ಅಂದ್ರೆ, ಪಂಡಿತರೇ, 4 ವೇದಗಳು ನಿಮ್ಮ ನಾಲಿಗೆ ಮೇಲೆ ನರ್ತನ ಮಾಡ್ತಾ ಇವೆ. ಏನ್ ಸ್ವಾಮಿ, ನಿಮ್ಮಂಥ ವಿದ್ವಾಂಸರು ಹಿರಿಯರು ಹೀಗೆ ಮಾಡುವುದು ನ್ಯಾಯವೇ? ಏನು ಅನ್ಯಾಯ ಮಾಡಿದೀವಿ ಭಂಡಾರಿಗಳೇ? ಏನು ತಪ್ಪು ಮಾಡಿದೀವಿ ಅಂತ ತಾವು ತಿಳಿಸಿದರೆ ಶಿರಸ ವಹಿಸಿ ತಪ್ಪನ್ನು ತಿದ್ದಿಕೊಳ್ಳುತ್ತೇವೆ. ನಾನು ತಮಗೆ ಶರಣು ಸಲ್ಲಿಸಿದೆ. ಅದಕ್ಕೆ ಪ್ರತಿಯಾಗಿ ಶರಣು ಸಲ್ಲಿಸುವುದು ಸಭ್ಯರ ಲಕ್ಷಣ ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಅಂದ್ರೆ ವಿಪ್ರೋತ್ತಮರಾದ ನಮ್ಮಿಂದ ನಮಸ್ಕಾರ ಮಾಡಿಸಿಕೊಳ್ಳಬೇಕೆಂಬ ಚಪಲವೇ? ವಿಪ್ರನಾಗಲಿ ಸಾಮಾನ್ಯನಾಗಲಿ ಎಲ್ಲರಲ್ಲೂ ಆತ್ಮ ಹೊಂದಿರುತ್ತೆ ಸ್ವಾಮಿ. ನಮ್ಮ ನಮಸ್ಕಾರ ನಮ್ಮ ಜಾತಿಯನ್ನು ಪರಿಗಣಿಸುವುದಿಲ್ಲ, ಅದು ಮನುಷ್ಯನ ನಾಗರಿಕತೆಯನ್ನು ಸೂಚಿಸುತ್ತೆ. ನಮ್ಮ ನಮಸ್ಕಾರ ಪ್ರತಿಯೊಬ್ಬ ಮಾನವನಲ್ಲಿರುವ ಆತ್ಮಕ್ಕೆ ಸಲ್ಲುತ್ತೆ. ಭಂಡಾರಿಗಳೇ, ಭಂಡಾರದಲ್ಲಾದ್ರೆ ನಿಮ್ಮ ಸ್ಥಾನ ಗೌರವದಿಂದ ಎಲ್ಲ ಅಲ್ಲ, ಕೆಲವರು ನಿಮಗೆ ನಮಸ್ಕಾರ ಮಾಡ್ತಾರೆ. ನಾವಾದ್ರೆ ಸದಾ ಸತ್ಕುಲವಂತರಾದ ವಿಪ್ರರು ಎಲ್ಲ ಕಾಲದಲ್ಲೂ ಎಲ್ಲರಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುವ ಯೋಗ್ಯತೆ ನಮಗಿದೆ. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಇವರು ಎಂತಹ ಭ್ರಮೆಯಲ್ಲಿದ್ದಾರೆ. ತಮ್ಮ ಉತ್ತಮತನದ ಅಹಂಕಾರದಲ್ಲಿ ಮನುಷ್ಯತ್ವವನ್ನೇ ಮರೆತಿದ್ದಾರೆ. ಅದು ನಿಮಗೂ ಗೊತ್ತಿರ್ಬೇಕಲ್ವೇ? ಗೊತ್ತಿರದೇ ಇದ್ರೆ ತಿಳ್ಕೊಳ್ಳೋದು ಒಳ್ಳೇದು. ಬಹಳ ಸಂತೋಷ. ಯಾರೇ ಮನೆಯ ಬಾಗಿಲಿಗೆ ಬಂದರೂ ಚೆನ್ನಾಗಿದ್ದೀರಾ, ಆರೋಗ್ಯವೇ ಎಂದು ಕ್ಷೇಮ ಸಮಾಚಾರ ವಿಚಾರಿಸುವುದು ಎಲ್ಲ ಸಭ್ಯರ ನಡವಳಿಕೆ ಎಂದು ಭಾವಿಸಿಕೊಂಡಿದ್ದೆ. ನಾವು ಏನು ಕೊಡುತ್ತೇವೋ ಬಿಡುತ್ತೇವೋ, 4 ಒಳ್ಳೆಯ ಮಾತನಾಡುವುದು ಸಜ್ಜನರ ಲಕ್ಷಣ ಎಂದು ನಂಬಿಕೊಂಡಿದ್ದೆ. ಆದರೆ ಸಭ್ಯ ನಡವಳಿಕೆ ನಿಮಗಿಲ್ಲ ಎಂದು ವಿಷಾದದಿಂದ ಹೇಳಬೇಕಾಗಿದೆ. ಮನೆಯ ಬಾಗಿಲಿಗೆ ಬಂದ ಪರಿಚಿತನಿಗೆ ಕುಳಿತುಕೊಳ್ಳಲು ಹೇಳದೆ ನಿಮ್ಮ ವ್ಯಕ್ತಿತ್ವ ನಿಮಗೇ ಪ್ರಿಯ. ಸಭ್ಯ ನಡವಳಿಕೆ ಯಾವುದೆಂದು ಅದು ನಿಮ್ಮಿಂದ, ನಾವು ಅಂತ್ಯಜನ ಕೇರಿಗೆ ಹೋಗಿ ಕುಲಹೀನರಾಗಿ ಬಂದವರಿಂದ ಕಲಿಯಬೇಕಾಗಿಲ್ಲ. ಏನಿ ಬಂದಿರಿಯೇ ಹದುಳವಿತ್ತಿರಿ ಎಂದ ನಿಮ್ಮ ಬಯಸಿರಿ ಹಾರಿ ಹೋಗುದೆ. ಕುಳ್ಳಿರೆಂದರೆ ನೆಲಕುಳಿ ಹೋಗುದೆ. ಒಡನೆ ನುಡಿದಡೆ ಶಿರಹೊಟ್ಟೆಯೊಡವುದೆ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನಿ ಕೂಡಲ ಸಂಗಮದೇವ. ಈ ವಚನದ ಅರ್ಥ ನಿಮಗೆ ತಿಳಿದಂತೆ ಕಾಣುತ್ತಿಲ್ಲ. ಹೇಳುತ್ತೇನೆ. ಏನು ಬಂದ್ರಿ ಕ್ಷೇಮವೇ ಎಂದರೆ ನಿಮ್ಮ ಗಂಟು ಹೋಗುತ್ತದೆ. ಕುಳಿತುಕೊಳ್ಳಲು ಹೇಳಿದರೆ ನೆಲಗುಂಡಿ ಬೀಳುತ್ತದೆ. 4 ಸಲಿಗೆಯಿಂದ ಮಾತನಾಡಿದರೆ ನಿಮ್ಮ ತಲೆ ಹೊಟ್ಟೆ ಒಡೆದು ಚೂರಾಗುತ್ತದೆ. ಒಂದು ಒಳ್ಳೆಯ ಮಾತನ್ನು ಆಡಲಾರದ ಅಸಭ್ಯರನ್ನು ನೆಲಕ್ಕೆ ಕೆಡವಿ ಮೂಗ ಕೊಯ್ಯದೆ ನಮ್ಮ ಕೂಡಲ ಸಂಗಮದೇವ ಬಿಡುತ್ತಾನೆ. ಬರುತ್ತೇನೆ. ಅರ್ಥವಾಯ್ತೆ? ಅದೇನ್ರಿ ಸಭ್ಯರಂತೆ ಕೆಳಗೆ ಬೀಳಿಸ್ತಾನಂತೆ. ನಿಮಗೇನಾದ್ರು ಅರ್ಥವಾಯ್ತಾ? ಹಾಗಾದ್ರೆ ತಗೊಳ್ಳಿ ಚಕ್ರಿ ನಿಪ್ಪಟ್ಟು.